ನಮಸ್ಕಾರ. ನಾನು ಡಾಕ್ಟರ್ ರಾಜೇಂದ್ರ ಬಿ ಮೆಟ್ಗುಡ್ಮಠ್, ಹಿರಿಯ ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ಸರ್ಜನ್, ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಶಿವಂಗಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. As we all know, today, rather tomorrow, is the World No Tobacco Day. So this World No Tobacco Day has been conceptualized by ನಾವೇನಂತೀವಿ ವಿಶ್ವ ಆರೋಗ್ಯ ಒಕ್ಕೂಟ ಅಂದ್ರೆ WHO. ಇವರು ಜಗತ್ತಿನಲ್ಲಿ ತಂಬಾಕಿನ ಸೇವನೆಯಿಂದ ಉಂಟಾಗುವ ಒಂದು ದುಷ್ಪರಿಣಾಮಗಳ ಮೇಲೆ ಕಂಟ್ರೋಲ್ ತರದು. They decided to celebrate this May 31st as a World No Tobacco Day. So there are many countries which participate, and their main motto of participating in this World No Tobacco Day is to get the awareness to the general public, awareness to the even to the governments that ಈ ತಂಬಾಕು ಸೇವನೆಯಿಂದ ಉಂಟಾಗುವ ಹಾಗೂ ತಡೆಗಟ್ಟಬಹುದಾದ ರೋಗ ಹಾಗೂ ಸಾವಿನ ಬಗ್ಗೆ ಅರಿವನ್ನು ಮೂಡಿಸಲು ಒಂದು ಪ್ರಯತ್ನವಾಗಿರುತ್ತದೆ. ಎವ್ರಿ ಇಯರ್ ದಿಸ್ WHO gives a different theme. ಈ ವರ್ಷದ ಥೀಮ್ ಅಂದ್ರೆ, ಈಗ ಈ ತಂಬಾಕು ಜಾಹೀರಾತಿನ ತಂಬಾಕು ಬೆಳೆಗಾರರು ಹಾಗೂ ತಂಬಾಕು ಉತ್ಪಾದನೆ ಮಾಡುವ ಈ ಕಂಪನೀಸ್, ಎಸ್ಪೆಷಲಿ ಇದು ಸಿಗರೆಟ್ ಆಗಿರ್ಬೋದು ಅಥವಾ ಬೇರೆ ತರದ ವಿವಿಧ ತಂಬಾಕು ವಿವಿಧ ರೂಪಗಳಲ್ಲಿ ಏನು ಮಾರ್ತಾರೆ, ಅವರು ಒಂದು ಹೇಗೆ ಜನರನ್ನು ಮಳ್ಳು ಮಾಡಿ ವಿವಿಧ ತಂತ್ರಗಳನ್ನು ಬಳಸಿ ಹೇಗೆ ಯುವಕರನ್ನು ಅದರ ಬಗ್ಗೆ ಸೆಳೆಯುತ್ತಿದ್ದಾರೆ ಅನ್ನೋ ಒಂದು ಏನು ಐಡಿಯಾ ಇದೆ, ಅದನ್ನು ಎಕ್ಸ್ಪೋಸ್ ಮಾಡಿ ಅದನ್ನು ಹೇಗೆ ತಡೆಗಟ್ಟಬೇಕಾಗಬಹುದು ಅಂತೇಳಿ ನಾವು ಅದನ್ನು ಜನರ ಜಾಗೃತಿ ಮೂಡಿಸಿ, ಹಾಗೂ ಏನು ರೂಲ್ಸ್ ಫಾರ್ಮ್ ಆಗಿದ್ದಾವೆ, ವಾಟ್ ಆರ್ ದ ರೂಲ್ಸ್ ವಿಚ್ ಆರ್ ದೇರ್ ಟು ಬ್ಯಾನ್ ದೀಸ್ ಅಂಡ್ ಕಂಟ್ರೋಲ್ ದ ಸೇಲ್ ಆಫ್ ದೀಸ್ ಟೊಬ್ಯಾಕೊ ಪ್ರಾಡಕ್ಟ್ಸ್, ಇದರ ಬಗ್ಗೆ ಒಂದು ಜಾಗೃತಿಯನ್ನು ರೂಪಿಸಲು ಒಂದು ಪ್ರಯತ್ನವಾಗಿದೆ. ಈಗ ನಾವು ತಂಬಾಕನ್ನು ಈಗ ನಾವು ನೋಡಿದರೆ ಇವತ್ತಿನ ನಮ್ದು ಟಾಪಿಕ್ ಏನಿತ್ತಪ್ಪ ಅಂತಂದ್ರೆ, ಡೋಂಟ್ ಲೆಟ್ ಟೊಬ್ಯಾಕೊ ರೈಟ್ ಯುವರ್ ಹೆಡ್ ನೆಕ್ ಕ್ಯಾನ್ಸರ್. ಅಂದ್ರೆ ಏನು, ತಂಬಾಕು ತಿನ್ನೋದ್ರಿಂದ ನಾವು ಕ್ಯಾನ್ಸರ್ ಏನಾಗ್ತೈತೆ ಅಂತ ನಮಗೊಂದು ಐಡಿಯಾ ಇದೆ, ಅದರ ಬಗ್ಗೆ ನಾವು ತಿಳುವಳಿಕೆ ಕೊಡಬೇಕಂತ ಹೇಳಿ ಅಥವಾ ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಒಂದು ಪ್ರಯತ್ನವಾಗಿದೆ. ಎಲ್ಲರಿಗೂ ತಿಳಿದಂತೆ ಈ ತಂಬಾಕು ಹಾಗೂ ಕ್ಯಾನ್ಸರ್ ಎಲ್ಲರಿಗೂ ಒಂದು ತಿಳಿದ ಪದಗಳಾಗಿವೆ, ಇದೇನು ಯಾರಿಗೂ ಮುಚ್ಚಿಡುವಂಥದ್ದಿಲ್ಲ. ಓನ್ಲಿ ನಾವು ಇವತ್ತಿನ ಪ್ರಯತ್ನವಂತಂದ್ರೆ ಟ್ರೈ ಟು ಹೈಲೈಟ್ ವಾಟ್ ಇಸ್ ದ ಸಿವಿಯಾರಿಟಿ ಆಫ್ ಇಟ್ ಅಂಡ್ ನಾವು ಅದನ್ನು ಹೇಗೆ ಅದನ್ನು ಬಿಡಬೇಕಂತ ಹೇಳಿ ಒಂದು ಪ್ರಯತ್ನವಾಗಿದೆ. ನಾವು ಫಸ್ಟ್ ತಂಬಾಕಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ತಂಬಾಕು ನಾವೆಲ್ಲರೂ ತಿಳಿದಂತೆ ಇದು ಒಂದು ಪ್ಲಾಂಟ್ ದ ಲೀವ್ಸ್, ಇದನ್ನ ಅದರ ಅಂದ್ರೆ ಎಲೆಯನ್ನು ಒಣಗಿಸಿ ಅದನ್ನು ಕ್ಯೂರ್ ಅಂತೀವಿ. ಕ್ಯೂರ್ ಮಲ್ಟಿಪಲ್ ವೇಸ್ ಇದೆ ಕ್ಯೂರ್ ಮಾಡಲು. ಅದನ್ನು ಒಣಗಿಸಿ ಅದು ಯಾವ ಟೈಪ್ ಅಲ್ಲಿ ಅದನ್ನು ಕ್ಯೂರ್ ಮಾಡ್ತೈತಿ, ಫೈರ್ ಕ್ಯೂರ್ಡ್ ಆರ್ ಏರ್ ಕ್ಯೂರ್ಡ್ ಆರ್ ಫ್ಲೂ ಕ್ಯೂರ್ಡ್ ಅಂತೇಳಿ ಮಾಡಿ ಅದನ್ನು ಹೇಗೆ ನಾವು ಬೇರೆ ಬೇರೆ ರೂಪದಲ್ಲಿ ನಾವು ಅದನ್ನು ಬಳಸುತ್ತೇವೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾವು ತಿಳಿದಂತೆ ತಂಬಾಕು ಎರಡು ತರದಲ್ಲಿ ಸೇವನೆ ಮಾಡುತ್ತೇವೆ. ಒಂದು ತಿನ್ನುವ ತಂಬಾಕು ಅಂತೇವೆ, ಅಂದ್ರೆ ವೆರಿ ಕಾಮನ್, ನಮ್ಮ ಏರಿಯಾದಲ್ಲಿ ವೆರಿ ಕಾಮನ್ ಇದು. ನಾವು ಎಸ್ಪೆಷಲಿ ಏನ್ ಗುಟ್ಕಾ ಅನ್ಬೋದು ಅಥವಾ ಪಾನ್ ಮಸಾಲ, ಮಿಶ್ರಿ ಅನ್ಬೋದು, ಅಥವಾ ಈ ಕ್ವಿಡ್. ಈಗ ಹಳ್ಳಿಗಳಲ್ಲಿ ಬಹಳಷ್ಟು ನೋಡ್ತಿರ್ಬೋದು ನೀವು, ಎಲೆ ಅಡಿಕೆ ಮತ್ತು ಸುಣ್ಣವನ್ನು ತಂಬಾಕು ಸುಣ್ಣ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು, ಇದಕ್ಕೆ ಕ್ವಿಡ್ ಅಂತೀವಿ. ಕೆಲವೊಬ್ರು ಇವನ್ ಇದು ತಿನ್ನುವ ಪದಾರ್ಥವನ್ನು ನಾವು ಏನಂತೀವಿ ಡಿಪ್ಪಿಂಗ್ ಟೊಬ್ಯಾಕೊ ಅಂತ. ಇದಂದ್ರೆ ಈಗ ತುಟಿಯ ಮತ್ತು ದವಡೆಯ ಇಲ್ಲೇ ನಾವು ಒಂದು ಚುಟಿಕೆಯನ್ನು ತೆಗೆದುಕೊಂಡು ಅದನ್ನು ಇಟ್ಟು ತಿನ್ನೋದಕ್ಕೆ ಇದು ಡಿಪ್ಪಿಂಗ್ ಟೊಬ್ಯಾಕೊ ಅಂತೀವಿ. ಕೆಲವೊಬ್ರು ಸ್ನಿಫ್ ಅಂತ, ಅಂದ್ರೆ ಏನು ಮೂಗನ್ ವಾಸನೆ ಅಂತೇಳಿ ತಗೊಂತೀವಿ, ಇದು ಸ್ನಸ್ ಆರ್ ಸ್ನಿಫ್ ಟೊಬ್ಯಾಕೊ ಅಂತೀವಿ. ಇನ್ನ ಬೇರೆ ಪದ ಏನು ಬೇರೆ ರೂಪ ಅಂತ ಅಂದ್ರೆ ನೋಡಿದ್ರೆ ಧೂಮ್ರಪಾನ ನಮಗೆ ಗೊತ್ತಿದ್ದಂಗೆ ಬಹಳಷ್ಟು ವೆರೈಟಿ ಅಲ್ಲಿ ವಿ ಆರ್ ಏಬಲ್ ಟು ಸಿ ದಟ್. ಸಿಗರೇಟ್ ಆಗಿರ್ಬೋದು, ಸಿಗಾರ್ ಆಗಿರ್ಬೋದು, ಚುಲುಮಿ ಆಗಿರ್ಬೋದು, ಹುಕ್ಕಾ ಅಂತ ಏನಂತೆ ಹುಕ್ಕಾ ಆಗಿರ್ಬೋದು, ಅಥವಾ ಕೆಲವೊಂದಲ್ಲಿ ನೋಡಿರ್ಬೋದು ನೀವು ರಿವರ್ಸ್ ಸ್ಮೋಕಿಂಗ್, ಅಂದ್ರೆ ಅದು ಹೊತ್ತು ಉರಿಯುವ ಈ ಬೀಡಿಯನ್ನು ಬಾಯಿನ ಒಳಗೆ ಇಟ್ಕೊಂಡು ಏನು ಮಾಡ್ತಾರೆ ಆ ರೀತಿಯಲ್ಲಿ ತಂಬಾಕನ್ನು ಸೇವನೆ ಮಾಡುತ್ತಿದ್ದಾರೆ.
ಕೆಲವೊಂದು there are other newer versions of using this. Anyway, I'm going to tell them as we progress through this discussion. ಸೊ ಈಗ ನಾವು ಈ ತಂಬಾಕು ಒಂದು ತಿಳಿದುಕೊಳ್ಬೇಕು, ಯಾವುದೇ ತರದ ತಂಬಾಕು ನಮ್ಮ ದೇಹಕ್ಕೆ ಉಪಯೋಗಕರವಲ್ಲ, ಯಾವುದು ಸೇಫ್ ಅಲ್ಲ, ಇದು ಒಂದು ತಿಳ್ಕೊಬೇಕು. ಎಲ್ಲಾನು ಹಾನಿಕಾರಕನ ಮಾಡುತ್ತವೆ. ಈಗ ನಾವು ತಂಬಾಕು ಬಳಕೆಯನ್ನು ನೋಡಿದರೆ ವರ್ಲ್ಡ್ ವೈಡ್ 1.2 billion people are using tobacco in one or the other forms. Just imagine, it's 1.2 billion, and 80% of these 1.2 billion are being said to be from the low and middle income ಆದಾಯದ ದೇಶಗಳಿಂದ. ಹೀಗಾಗಿ ನಮ್ಮ ದೇಶ ವಿಚ್ ಇಸ್ ಸೌತ್ ಈಸ್ಟ್ ಏಷ್ಯಾ ಏನಂತೇವೆ ನಾವು, ನಮ್ಮ ಭಾರತವನ್ನು ಅದರಲ್ಲೇ ಬರುತ್ತದೆ. ಇಲ್ಲಿನೂ ತಂಬಾಕಿನ ಸೇವನೆ ಹಾಗೂ ಉತ್ಪಾದನೆ ಇವು ಒನ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಅಂತಾನು ಹೇಳ್ಬೋದು ನಾವು ವರ್ಲ್ಡ್ ಅಲ್ಲಿ. ಸೊ ಇಲ್ಲಿ ನಮ್ಮ ಭಾರತದಲ್ಲಿ ತಿನ್ನುವ ತಂಬಾಕು ಜಾಸ್ತಿ ಇದೆ. ಈಗ UICC ಅಂದ್ರೆ ಇದು ಏನು ಜಗತ್ತಿನ ಒಂದು ಅಸೋಸಿಯೇಷನ್ ಏನಿದೆ, ಯೂನಿಯನ್ ಅಗೇನ್ಸ್ಟ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅಂತ ಹೇಳಿ, ಇವರ ಪ್ರಕಾರ ನಾವು ನೋಡಿದರೆ ಈ 13 ರಿಂದ 15 ವರ್ಷದ ಹುಡುಗರಲ್ಲಿ almost 38 million children are using one or the other form of tobacco. ಅಂದ್ರೆ 13 ರಿಂದ 15 ಅಂತಂದ್ರೆ ನಾವು ನೋಡಬಹುದು ಇದು ಪ್ರೌಢಶಾಲೆಯ ಹೈಯರ್ ಸ್ಕೂಲ್ದಲ್ಲಿ. ಸೊ ಇಷ್ಟು ಜನ ಜಗತ್ತಿನಲ್ಲಿ ಆಲ್ಮೋಸ್ಟ್ ಅರೌಂಡ್ 38 million ಜನ ತಂಬಾಕನ್ನು ಸೇವನೆ ಮಾಡುತ್ತಿದ್ದಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ 2019 ದಲ್ಲಿ ಮೊದಲು ಮಾಡಿದರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಗ್ಲೋಬಲ್ ಟೊಬ್ಯಾಕೋ ಅಡಲ್ಟ್ ಟೊಬ್ಯಾಕೋ ಸರ್ವೆ ಆಫ್ ಇಂಡಿಯಾ. ಏನು ಗ್ಲೋಬಲ್ ಯೂತ್ ಟೊಬ್ಯಾಕೋ ಸರ್ವೆ ಆಫ್ ಇಂಡಿಯಾ ಅಂತ ಏನಂತೀವಿ, ಅದು ಇಂಡಿಯಾದಲ್ಲಿ 2019 ಲಾಸ್ಟ್ ಮಾಡಿರೋದು. ಇದರ ಪ್ರಕಾರನೂ ನಾವು ನೋಡಿದರೆ ಹುಡುಗರಲ್ಲಿ ಆಲ್ಮೋಸ್ಟ್ 9.6% ಜನ ಈ ಏಜ್ ಗ್ರೂಪ್ದವರು ದೇ ಆರ್ ಯೂಸಿಂಗ್ ಟೊಬ್ಯಾಕೋ. ಹುಡುಗಿಯರಲ್ಲಿ ಸ್ವಲ್ಪ ಕಡಿಮೆ ಇದೆ, ಅರೌಂಡ್ 7.4 ಅಂತ ಏನಂತೀವಿ. ನಾವು ನೋಡಿದ್ರೆ ತಿನ್ನುವ ತಂಬಾಕು ಸೇದುವ ತಂಬಾಕಿನಗಿಂತನೂ ಜಾಸ್ತಿಯಾಗಿ ಉಪಯೋಗಿಸ್ತಿದ್ದಾರೆ ಭಾರತದಲ್ಲಿ. ಮತ್ತು ಈ ಹುಡುಗರಲ್ಲಿ ನೋಡಿದರೆ ಸ್ಮೋಕಿಂಗ್ ಅಂದ್ರೆ ಸಿಗರೇಟ್ ಕನಿಷ್ಠವಾದ ಅಂದ್ರೆ ಎವರೇಜ್ ಏಜ್ ಅಟ್ ಇನಿಸಿಯೇಷನ್ ಅಂದ್ರೆ ಯಾವ ವಯಸ್ಸಲ್ಲಿ ಇದನ್ನು ಶುರು ಮಾಡ್ತಾರೆ ಅಂತ ನೋಡಿದ್ರೆ ಅರೌಂಡ್ 11.5 years ಅಂದ್ರೆ 11 ವರ್ಷದವರು ಸಿಗರೇಟು, 10 ವರ್ಷದವರು ಬಿಡಿ, ಹಾಗೂ 9.9 years ಇಸ್ ದ ಏಜ್ ಅಟ್ ಇನಿಸಿಯೇಷನ್ ಆಫ್ ದಿಸ್ ಟೊಬ್ಯಾಕೋ. ನಮಗ್ ಗೊತ್ತಿರಬೇಕು, ಈ ಸಣ್ಣ ವಯಸ್ಸಿನಲ್ಲಿ ಈ ತಂಬಾಕನ್ನು ತಿಂದು ಅಡಿಕ್ಟ್ ಆದರೆ ಅವರು ಜೀವನ ಪರ್ಯಂತ ಯಾವ ರೋಗಗಳನ್ನು ಅವರು ಬಲಿಯಾಗಬಹುದಂತ ನಾವು ಇದರ ಬಗ್ಗೆ ಕಲ್ಪನೆ ಊಹಿಸಬಹುದಾಗಿದೆ. ಇನ್ನೊಂದು ಏನಂತಂದ್ರೆ ಭಾರತದಲ್ಲಿ ಇದ ಗ್ಲೋಬಲ್ ಯೂತ್ ಟೊಬ್ಯಾಕೋ ಸರ್ವೆ ಆಫ್ ಇಂಡಿಯಾ ನೋಡಿದ್ರೆ 1/5 of the children between age of 13 to 15 are consuming tobacco. This is the magnitude of the people who are children who are taking tobacco in one or the other form. ಇನ್ನೊಂದು ನಾವು ಕೇಳ್ಬೋದು, ಇದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂದ್ರೆ ಏನು? ಈಗ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಶಾಲೆಯಲ್ಲೆಲ್ಲ ಈಗ ಬಹಳಷ್ಟು ಕಡಿಮೆ ಆಗಿದೆ. ಮೇನ್ಲಿ ಮನೆಯಲ್ಲಿ ಆಗಬಹುದು, ಎಲ್ಲಿ ಕೆಲಸ ಮಾಡ್ತಿದ್ದೇವೆ ಅಲ್ಲಿ ಆಗ್ಬಹುದು. ಸಣ್ಣ ಹುಡುಗರನ್ನೆಲ್ಲೇನೆ ನೋಡಿದರೆ ಆಲ್ಮೋಸ್ಟ್ ಅರೌಂಡ್ 29% ಆಫ್ ದೀಸ್ 13 ರಿಂದ 15% ಜನ ಹುಡುಗರು ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಗೆ ಎಕ್ಸ್ಪೋಸ್ ಆಗಿರ್ತಾರೆ. ಅಂದ್ರೆ ನಮ್ಮ ಪಕ್ಕಕ್ಕೆ ಕುತ್ಕೊಂಡು ಅಥವಾ ನಾವು ಹೋಟೆಲ್ದಲ್ಲಿ ಹೋಗ್ತೇವೆ ಅಥವಾ ಮೂವಿ ಥಿಯೇಟರ್ದಲ್ಲಿ ಹೋಗ್ತೇವೆ, ವೇರ್ ದ ಪೀಪಲ್ ಆರ್ ಸ್ಮೋಕಿಂಗ್, ದೇ ಆರ್ ಜಸ್ಟ್ ಸಿಟಿಂಗ್ ಡಿಸೈಡ್ ದಮ್, ಅಂಡ್ ಅವ್ರು ಏನ್ ಸಿಗರೇಟ್ ಸೇದಿ ಹೊರಗಡೆ ಬಿಡ್ತಾರೆ ಆ ಹವಾನ ನಾವು ವಾಸನೆಯನ್ನು ನಾವು ಇಫ್ ವಿ ಇನ್ಹೇಲ್ ದಟ್ ವಿ ಆರ್ ಆಲ್ಸೋ ಆಲ್ಮೋಸ್ಟ್ ಈಕ್ವಲಿ ಎಕ್ಸ್ಪೋಸ್ ಟು ದೀಸ್ ಟೊಬ್ಯಾಕೋ ಕಾರ್ಸಿನೋಜನ್ಸ್. ಹಾಗೆ ನೋಡಿದ್ರೆ ಇಡೀ ಇಂಡಿಯಾದಲ್ಲಿ ನೋಡಿದ್ರೆ ದೇ ಹ್ಯಾವ್ ಕಮ್ ಅಪ್ ಟು ಆಲ್ಮೋಸ್ಟ್ 50% ಜನ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಗೆ ವಿ ಹ್ಯಾವ್ ಬೀನ್ ಎಕ್ಸ್ಪೋಸ್ಡ್ ಅಂತೇಳಿ ಒಂದು ಹೇಳ್ಬಹುದು. ಇನ್ನೊಂದು ನೋಡಿದ್ರೆ ನಾವು ತಂಬಾಕು ಅಡಲ್ಟ್ಸ್ ದಲ್ಲಿ ನೋಡಿದ್ರೆ ತಂಬಾಕು ಇಂಡಿಯಾದಲ್ಲಿ ಅಂದ್ರೆ ಔಟ್ ಆಫ್ 5 people ಆರ್ ಈಟಿಂಗ್ these smokeless tobacco, and 1 out of 10 adolescents 15 years and above ಅಂತೇನಂತೆ they are using smokeless tobacco ಅಂತ ಹೇಳಿ ನಾವು ಯೂಸ್ ಮಾಡಬಹುದು. ಸೊ ಇಷ್ಟು ವ್ಯಾಪಕವಾಗಿ ಅಥವಾ such a big magnitude the tobacco is being used in India and throughout the world. ಹೀಗಾಗಿ World Health Organization, they thought that this has to be taken on a war footing, and
Therefore, this World No Tobacco Day has come up. ಈಗ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಹೇಳಿ ಅಷ್ಟು ಮಾಡಿ ಬಹಳಷ್ಟು ವರ್ಷ, ಇದು ಆಲ್ಮೋಸ್ಟ್ 1988 ಅಲ್ಲಿ ದಿಸ್ ಡೇ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫಾರ್ ಅಬ್ಸರ್ವಿಂಗ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡತ್ತಂತಂದ್ರೆ, ದೇರ್ ಆರ್ ಸೋ ಮೆನಿ ವೇಸ್ ಆಫ್ ಕರ್ಟೈನಿಂಗ್ ದಿಸ್ ಟೊಬ್ಯಾಕೋ ಕನ್ಸಂಪ್ಷನ್. ಅವ್ರು ಏನ್ ಮಾಡ್ತಾರೆ, ದೇ ಹ್ಯಾವ್ ಮೇಡ್ ಅ ಫ್ರೇಮ್ ವರ್ಕ್ ಆಫ್ ಕನ್ವೆನ್ಷನ್ ದಟ್ ಎಲ್ಲಾ ಕಂಟ್ರಿಗಳು ಇದನ್ನು ಫಾಲೋ ಮಾಡಬೇಕು. ಹೇಗೆ ನಾವು ತಂಬಾಕನ್ನು ಬಳಕೆಯನ್ನು ಕಡಿಮೆ ಮಾಡಬಹುದು ಅಂತ ಹೇಳಿ ಅದ್ರ ಬಗ್ಗೆ ನಾವು ಒಂದು ಪ್ರಯತ್ನ ಮಾಡಬೇಕು, ಗೌರ್ಮೆಂಟ್ ಆಗ್ಲಿ ಎಲ್ಲರೂ ಆಗ್ಲಿ. ಹಾಗೇನೆ ನಮ್ಮ ಭಾರತನು ಏನ್ ಮಾಡಿದೆ ಅಂತಂದ್ರೆ, ಅಲಾಂಗ್ ವಿತ್ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಏನಂತೀವಿ, ಅದರಲ್ಲಿನೂ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್, ಇವನ್ ಈ WHO ದವರು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎಂ ಪವರ್ ಅಂತ ಹೇಳಿ ಬಂದಿದೆ. ಎಂ ಪವರ್ ಅಂತಂದ್ರೆ ಏನ್ ಮಾಡ್ತಾರೆ, ದಟ್ ಈಸ್ mainly to maintain that how we have to control this tobacco consumption. ಅಂದ್ರೆ ಏನು, ಮಾನಿಟರ್ ಮಾಡಬೇಕು, ಅದನ್ನ ಪ್ರಿವೆಂಟ್ ಮಾಡಬೇಕು ತಗೊಳೋದಕ್ಕೆ. ಅಥವಾ ವಿ ಹ್ಯಾವ್ ಟು ಗಿವ್ ಅಂತಂದ್ರೆ ವಿ ಹ್ಯಾವ್ ಟು ಗಿವ್ ಆಫರ್ ದೆಮ್ ದ ಹೆಲ್ಪ್ ಟು ಕ್ವಿಟ್ ದ ಟೊಬ್ಯಾಕೋ. ಈಗ ವಾರ್ನಿಂಗ್, W ಅಂದ್ರೆ ವಾರ್ನಿಂಗ್ ಸೈನ್ಸ್, ಆ ವಾರ್ನಿಂಗ್ ಹೆಂಗೆ ಅದ್ರ ಮೇಲೆ ತಗೋಬೇಕು, ವಾರ್ನಿಂಗ್ ರಿಗಾರ್ಡಿಂಗ್ ದ ಟೊಬ್ಯಾಕೋ ಇಲ್ ಹೆಲ್ತ್, ಅದ್ರ ಬಗ್ಗೆ ನಾವು ಹೇಳ್ಬೇಕು. ಅಥವಾ ಈ ಅಂತಂದ್ರೆ ಎನ್ಫೋರ್ಸ್ ದ ಬ್ಯಾನ್ ವಿಚ್ ಇಸ್ ದೇರ್, ಅದನ್ನ ಎನ್ಫೋರ್ಸ್ ಬ್ಯಾನ್ ಮಾಡಬೇಕು. ಅಂಡ್ ಏನ್ ಎಂಪವರ್ ಆರ್ ಇದೆ, ಇಟ್ ಈಸ್ ಟು ಇನ್ಕ್ರೀಸ್ ದ ಸಿಗರೇಟ್ಸ್ ರೇಟ್. ನೀವು ನೋಡಿರಬಹುದು, ಗವರ್ಮೆಂಟ್ ಟ್ರೈಸ್ ಟು ಇನ್ಕ್ರೀಸ್ ದ ಟ್ಯಾಕ್ಸೇಷನ್ ಆನ್ ದೀಸ್ ಟೊಬ್ಯಾಕೋ ಪ್ರಾಡಕ್ಟ್ಸ್. ಅದರ ಮೇನ್ ಅವರು ದುಡಿಯೋದಕ್ಕಂತಲ್ಲ, ದೇ ವಾಂಟ್ ಟು ಇನ್ಕ್ರೀಸ್ ದ ಟ್ಯಾಕ್ಸ್ ಸೊ ದಟ್ ಏನಕ್ಕೆ ಜನರಲ್ ಪಬ್ಲಿಕ್ ಗೆ ಅದು ಕಾಸ್ಟ್ಲಿ ಆಗ್ಬೇಕು, ಅವರಿಗೆ ತ್ರಾಸಾಗಿ ಅದನ್ನ ತಗೊಳಕ್ಕೆ ದೇ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ಬೈಯಿಂಗ್ ಇಟ್, ಅಂಡ್ ದೇರ್ಫೋರ್ ದೇ ವಿಲ್ ರಿಡ್ಯೂಸ್ ಇನ್ ಕನ್ಸಂಪ್ಷನ್ ಆಫ್ ದ ಟೊಬ್ಯಾಕೋ ಅನ್ನೋದು ಒಂದೇ ದೇ ಹ್ಯಾವ್ ಕಮ್ ಟು ಒನ್ ಪ್ರಯತ್ನ. ಜಗತ್ತಿನಲ್ಲಿ ನೀವು ಗೊತ್ತಿದ್ದಂಗೆ ತಂಬಾಕು ಯಾವುದೇ ಪದಾರ್ಥ ತಿಂದ್ರು ಯಾರು ತಿಂತಿರ್ತಾರೆ ಅವ್ರು ಸಾಯ್ಕೊಂತಾನೆ ಹೋಗ್ತಿರ್ತಾರೆ. Therefore, it is the only tobacco industry where they have to do multiple efforts to increase their consumers. See, such a thing is that we are talking in this era that here the companies are working day night to increase the people who will eat and then die, pay money, eat and then die for those diseases. And therefore ಕಂಪ್ನಿಗಳು ಏನ್ ಮಾಡ್ತೇವೆ ಅಂತಂದ್ರೆ, ಈಗ ಗವರ್ಮೆಂಟ್ ದವರು ದೇ ಆರ್ ಟ್ರೈಂಗ್ ಅಂಡ್ ದ ಅದರ್ ಆರ್ಗನೈಸೇಷನ್ ದೇ ಆರ್ ಟ್ರೈಂಗ್ ಟು ರಿಡ್ಯೂಸ್ ದ ಪೀಪಲ್ ಫ್ರಮ್ ಈಟಿಂಗ್. ದೀಸ್ ಕಂಪನೀಸ್ ಆರ್ ಟ್ರೈಂಗ್ ಟು ಇನ್ಕ್ರೀಸ್ ಅಂಡ್ ಲೂರ್ ದೀಸ್ ಅಡೋಲೆಸೆಂಟ್ ಪೀಪಲ್ ಟು ಗೆಟ್ ಅಡಿಕ್ಟೆಡ್ ಅಂಡ್ ಇಟ್. ಸೊ ಅವ್ರು ಏನ್ ಮಾಡ್ತಾರೆ, ದೇ ಆಲ್ಸೋ ಟ್ರೈ ಟು ಡೂ ಮೆನಿ ಆಫ್ ದ ಥಿಂಗ್ಸ್ ಲೈಕ್ ಹೌ ಟು ಇಂಪ್ರೂವ್ ದರ್ ಕ್ಲೈಂಟೇಜ್. ಅದಕ್ಕೆ ಏನ್ ಮಾಡ್ತಾರೆ ಅವರು, ಈ ಸಣ್ಣ ಹುಡುಗರಿಗೆ ಏನ್ ತಿಳಿತಿರಂಗಿಲ್ಲ ಅವರಿಗೆ ಸ್ಕೂಲ್ ಕಡೆ ಇಡೋದು, ಕಲರ್ ಪ್ಯಾಕೆಟ್ಸ್ ದಲ್ಲಿ ಇಡೋದು, ಸುವಾಸನೆ ಯುಕ್ತ ಅಂದ್ರೆ ದೇ ಒಳ್ಳೆ ಸಮ್ ಪೆಪರ್ಮೆಂಟ್ ಆರ್ ಚಾಕ್ಲೇಟ್ ಸ್ಮೆಲ್ಸ್ ಆರ್ ಫ್ಲವರ್ ಸ್ಮೆಲ್ಸ್ ಅಟ್ರಾಕ್ಟ್ ಮಾಡಕ್ ನೋಡೋದು. ಅಂಡ್ ದೇ ಆರ್ ಗಿವಿಂಗ್ ಇನ್ ಸ್ಮಾಲ್ ಪ್ಯಾಕೆಟ್, ಸ್ಮಾಲ್ ಲೆಸ್ ಅಮೌಂಟ್ ವಿಚ್ ಕ್ಯಾನ್ ಬಿ ಹಿಡನ್, ಎಸ್ಪೆಷಲಿ ಚಿಲ್ಡ್ರನ್ ಯಾರ ಮನೆಗೆ ತೋರಿಸಿರಂಗಿಲ್ಲ ಅವ್ರಿಗೆ ಮುಚ್ಚಿಟ್ಕೊಳಕ್ ಟ್ರೈ ಮಾಡೋದು. ಹೀಗೆ ದೇ ಆಲ್ಸೋ ಟ್ರೈ ಟು ಡೂ ಮೆನಿ ಆಫ್ ದ ಥಿಂಗ್ಸ್. Another thing which these companies try to do is to show that they are innovating. They are trying to tell that we are getting that tobacco which has got less tobacco content, which is less harmful, which has got less nicotine. All these are the things which they try to gimmick. And this innovative ಅಂತಂದ್ರೆ ಈಗ ನೀವು ನೋಡಿರಬಹುದು that heated products, that is called as e-cigarettes ಅಂತ ಹೇಳಿ ಬಂದಿರಬಹುದು. E-cigarettes ನಡುವೆ ಇಟ್ ಬಿಕೇಮ್ ಟೂ ಕಾಮನ್. ದೇಟ್ ಏನಂತಂದ್ರು, ಇದು ತಂಬಾಕು ಇರೋದಿಲ್ಲ, ಹಾಗಾಗಿ ಈ ಸಿಗರೇಟ್ಸ್ ಕ್ಯಾನ್ ಬಿ ಈಸಿಲಿ ರಿಪ್ಲೇಸ್ಡ್ ಬೈ ದ ಸಿಗರೇಟ್ಸ್ ಆರ್ ಬಿಡಿ ಆರ್ ದ ಚ್ಯೂಯಿಂಗ್ ಟೊಬ್ಯಾಕೋ, ಅಂಡ್ ನಿಮ್ಗೆ ಅದರಿಂದ ಹಾನಿ ಆಗೋದಿಲ್ಲ ಅಂತ ಹೇಳಿ ಇದನ್ನ ಅಗ್ದಿ ಮಾರ್ಕೆಟಿಂಗ್ ಮಾಡಿದ್ರು. ಆದ್ರೆ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈ ಹೀಟೆಡ್ ಪ್ರಾಡಕ್ಟ್ಸ್, ಈ ಹೀಟೆಡ್ ಏನು ಪ್ರಾಡಕ್ಟ್ಸ್ ಬರ್ತವೆ, ಇದರಲ್ಲಿ ಸಮಥಿಂಗ್ ಕಾಲ್ಡ್ ಎಸ್ ಇ ಸಿಗರೇಟ್ ಅಂತ ಅಂದ್ರೆ ದೇ ಸಮ್ ಥಿಂಗ್ಸ್ ಹ್ಯಾವ್ ಗಾಟ್ a tobacco, some don't have a tobacco. ಅದರಲ್ಲಿ ಕೆಲವೊಂದು ಏನಿದೆ ಅಂತಂದ್ರೆ, ಇವು ಹೀಟೆಡ್ ಇದರಲ್ಲಿ ಕೆಲವೊಂದು ದೇ ಹ್ಯಾವ್ ಗಾಟ್ ಇವನ್ ದ ನಿಕೋಟಿನ್. ಟೊಬ್ಯಾಕೋ ಇಲ್ಲ ಅಂತಂದ್ರು ದೇ ಕ್ಲೇಮ್ಡ್ ದಟ್ ಇದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇರೋದಿಲ್ಲ, ಟಾರ್ ಇರೋದಿಲ್ಲ, ವಿಚ್ ವಿಲ್ ಕಾಸ್ ಕ್ಯಾನ್ಸರ್, ಹಾಗಾಗಿ ನಿಕೋಟಿನ್ ಅಷ್ಟೇ ಇರುತ್ತೆ, ಸೊ ಯು ಕ್ಯಾನ್ ಯೂಸ್ ಸೇಫ್ಲಿ ಅಂತ. ಬಟ್ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಇವೆಲ್ಲ ಹೀಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ನಿಕೋಟಿನ್ ಅಗೇನ್ ಸೇಮ್ ಥಿಂಗ್ ವಿಚ್ ಇಸ್ ಅ ನ್ಯೂರೋಟಾಕ್ಸಿಕ್. ಇಟ್ ಇಸ್ ಗೋಯಿಂಗ್ ಟು cause what we call as a dependency on these equipments, and again the burning of these equipments which the aerosols are produced, again they are going to cause the damage to the mucosa which is there, and finally which will end up
with the malignancy. Therefore, ಈ cigarettes ಅನ್ನೋದು ಏನ್ ಇನೋವೇಟಿವ್ ಇನ್ ಟೊಬ್ಯಾಕೋ ಯೂಸ್ ಇಂಥವೆಲ್ಲ ದಯವಿಟ್ಟು ಇದನ್ನು ಯೂಸ್ ಮಾಡಕ್ ಹೋಗಬೇಡಿ. ದೀಸ್ ಆರ್ ಅಗೇನ್ ಒನ್ ಅಂಡ್ ದ ಸೇಮ್, ದೇ ಡೋಂಟ್ ಗಿವ್ ಪ್ರೊಟೆಕ್ಷನ್ ಟು ಈಚ್ ಒನ್ ಆಫ್ ಅಸ್. ಸೊ ಹೀಗಾಗಿ ಈ ಏನು ಫ್ಯಾಕ್ಟ್ರಿಗಳು ವಾಟ್ ದೇ ಆರ್ ಟ್ರೈಂಗ್ ಟು attract these adolescents by making all these synthetic nicotine ಅಂತ ಹೇಳಿದಿ and these e-cigarettes ಅಂತ ಹೇಳಿ ಇವನ್ನೆಲ್ಲ one we should not get prey to these things. Another thing, what the aim of this World No Tobacco Day is to enforce the law. ಈಗ ನಾವು ಬ್ಯಾನ್ ಮಾಡಬೇಕು. ಈಗ ವೆರಿ ರೀಸೆಂಟ್ಲಿ ನೋಡಿದ್ರೆ ಯೂನಿಯನ್ ಹೆಲ್ತ್ ಸೆಕ್ರೆಟರಿ ಅವರು ದೇ ಸ್ಟಾರ್ಟೆಡ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಅವರು ಸ್ಕೂಲಲ್ಲಿ ಕಾಲೇಜಸ್ದಲ್ಲಿ ದೇ ಹ್ಯಾವ್ ಕಮ್ ಔಟ್ ವಿತ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್ ವೇರ್ ಅವರು ಏನ್ ಮಾಡಿದಾರೆ ಅಂತಂದ್ರೆ ದೇ ಹ್ಯಾವ್ ಟೋಲ್ಡ್ ದ ಕಾಲೇಜ್ ಅಂಡ್ ದ schools that they should maintain a digital platform, they should do a self-assessment. This tobacco should not be in 100 yards from the college or the schools, and we need to motivate the children and have a monitor on them, and this needs to be even informed to the government. Idu pilot anta start agide, but this will have a will be involving the other states also. Therefore, ಈಗ ನಾವು ಇದನ್ನು ನೋಡಿದ್ರೆ ಹುಡುಗರು ಯಾಕೆ ಇಷ್ಟೆಲ್ಲ ತಿಳಿದನು ಯಾಕೆ ನಮ್ಮ ಹುಡುಗರು ಯಾಕೆ ತಿಂತಾರೆ ಅಂತಂದ್ರೆ ಇದರಲ್ಲಿ ಬಹಳಷ್ಟು ಒಂದು ಪ್ರಾಬ್ಲಮ್ ಆರ್ ದ ಮೇಜರ್ ಫ್ಯಾಕ್ಟರ್ ಏನಿದೆ ಈ ದೊಡ್ಡವ್ರದಾಗಿದೆ. ಅವರು ಸಣ್ಣ ಹುಡುಗರು ಮನೆಯಲ್ಲಿ ನೋಡ್ತಾರೆ, ನಮ್ಮ ಅಜ್ಜ ತಿಂತಾನೆ, ನಮ್ಮ ಅಪ್ಪ ತಿಂತಾನೆ, ನಮ್ಮ ಅಣ್ಣ ತಿಂತಾರೆ. ಆಮೇಲೆ ಅವ್ರದ್ದೇ ಟ್ರೈ ಟು ಇಮಿಟೇಟ್. ಇಲ್ಲ ಸ್ಕೂಲ್ದಲ್ಲಿ ಕೆಲವೊಬ್ಬರು ಟೀಚರ್ಸ್ ತಿಂತಿರ್ಬೋದು, ಅಥವಾ ನಾವು ಟಿವಿ ಎಸ್ಪೆಷಲಿ ಸೆಲೆಬ್ರಿಟೀಸ್ ನಾವು ನೋಡಿದ್ರೆ ದೇ ಗೆಟ್ crores of remuneration for advertising these things, and therefore to earn money they are doing it. You should understand they are earning, they are not consuming, they are only for earning money they are doing it. And ಆದ್ರೆ ಅವರನ್ನು ನೋಡಿ ನಾವು ಯಾವುದೇ ಪಿಕ್ಚರ್ ನಲ್ಲಿ ನೋಡಿನು ಈಗ ಬಹಳಷ್ಟು ಪ್ರಯತ್ನಗಳಾಗಿ ಈಗ ಯಾವ್ದೇ ಮೂವಿ ಬರ್ತಿರ್ಬೋದು ಅಥವಾ ಯಾವ್ದೇ ಚಲನಚಿತ್ರ ಯಾವ್ದ ಟಿವಿ ಒಳಗೆ ಯಾವ್ದ ಧಾರಾವಾಹಿ ಇರ್ಬೋದು, ಎಲ್ಲಿ ಸಿಗರೇಟ್ ತಗೊಂಡ್ರೆ ಅಲ್ಲಿ ಬರೀತಾರೆ ದಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತೇಳಿ. But the problem is that they glamorize. ಈಗ ಒಂದು ಹೀರೋ ಬಂದು, ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಮೇಜರ್ ಲೀಡಿಂಗ್ ಹೀರೋ ಬಂದು ಇಫ್ ಈಸ್ ಟ್ರೈಂಗ್ ಟು ಸ್ಮೋಕ್ ಆರ್ ಚ್ಯೂ ಟೊಬ್ಯಾಕೋ, ಇದು ಏನಾಗುತ್ತೆ ಸಣ್ಣ ಹುಡುಗರಲ್ಲಿ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಅವರು ಅದನ್ನು ಸೇವನೆ ಮಾಡಲು ದೇ ಕೀಪ್ ಆನ್ ಗೆಟಿಂಗ್ ಟೆಂಪ್ಟೆಡ್. ಸೊ ದೀಸ್ ಹ್ಯಾಸ್ ಟು ಬಿ ಬ್ಯಾನ್ಡ್ ಇನ್ ಆಲ್ ದ ಫಾರ್ಮ್ಯಾಟ್ಸ್ ವಾಟ್ ಎವರ್ ಇಸ್ ಅವೈಲೇಬಲ್. Second thing is that what has to be done for these children is that awareness has to be created. ಅವ್ರು ಏನಂತಾರೆ, they are very much enthusiastic, this especially this ಏನು 13-15 ವರ್ಷ ಅಂತಾರೆ ಅವ್ರು enthusiastic ಇರ್ತಾರೆ. ಅದು ಏನಪ್ಪಾ ಅದನ್ನು ಒಂದ್ಸಲಿ ತಿಂದು ನೋಡ್ಬೇಕು, ಅದರಿಂದ ಏನಾಗ್ತದೆ ಅಂತೇಳಿ. ಬಿಕಾಸ್ ದೇರ್ ಆರ್ ದ ಸ್ಟೂಡೆಂಟ್ಸ್ ಅಂದ್ರೆ ಪಿಯರ್ ಪ್ರೆಷರ್, ಅಂದ್ರೆ ಅವ್ರ ಕ್ಲಾಸ್ ಅಲ್ಲಿ ಅಥವಾ ಅವ್ರ ಸೀನಿಯರ್ಸ್ ತಗೊಂತಿದ್ದಾರೆ ಅಂಡ್ ದೇ ಟ್ರೈ ಟು ಫೋರ್ಸ್, ದೇ ಟೆಲ್ ದಟ್ ದಿಸ್ ಇಸ್ ವೆರಿ ಕೂಲ್ ಅಂಡ್ ಇದು ಸಾಕಷ್ಟು ಅವ್ರಿಗೆ ಒಂದು ಮಜಾ ಕೊಡ್ತೈತೆ ಅಂತ ಹೇಳಿ ದೇ ಟ್ರೈ ಟು ಟೆಲ್, ಅಂಡ್ ದೆನ್ these people out of excitement or anxiousness they try to eat, and then they get addicted to this nicotine which is there with these tobacco products. And therefore ಇದರಲ್ಲಿ ತಂದೆ ತಾಯಿದ ಆಗಬಹುದು ಅಥವಾ ಒಂದು ಶಾಲೆಯಲ್ಲಿ ಗುರುಗಳ ಒಂದು ರೋಲ್ is very important, that we have to be always little observant on these children. ಅಂಡ್ ಇದ್ರ ಜೊತೆಗೆ ನಾವು ಮನೆಯಲ್ಲಿ ಈಗ ಜಾಸ್ತಿ ಪಾಕೆಟ್ ಮನಿ ಕೊಡೋದು ಒಂದು ಇದಾಗ್ಬಿಟ್ಟಿದೆ. ದ್ಯಾಟ್ ಹ್ಯಾಸ್ ಟು ಬಿ ಕರ್ಟೆಲ್ಡ್. ನಮ್ಮ ಹುಡುಗರು ಏನ್ ಮಾಡ್ತಾ ಇದಾರೆ ಏನಿಲ್ಲ ಅದನ್ನ ನಾವು ತಂದೆ ತಾಯಿಗಳು ಅಥವಾ ಶಿಕ್ಷಕರು ಅದರ ಮೇಲೆ ಒಂದು ಜವಾಬ್ದಾರಿಯನ್ನು ಹೊತ್ತು ಅದನ್ನು ಒಂದು ವಿ ಹ್ಯಾವ್ ಟು ಟ್ರೈ ಟು ಮಾನಿಟರ್ ದೀಸ್ ಚಿಲ್ಡ್ರನ್ಸ್. ಅಲಾಂಗ್ ವಿತ್ ದ್ಯಾಟ್ ವಾಟ್ ಹ್ಯಾಸ್ ಬೀನ್ ಸೀನ್ ಇಸ್ that once we are doing this, it should not be a one-time awareness. It should be a continuous awareness has to be done. Governments have to do, these medias and the televisions, they are having a huge role on this impact on the children and the adults, and therefore the role of media, the print media or the television media, everything has to join hands in getting these things controlled. So this was in short about this tobacco. Now let us move on to this the cancer. We know that tobacco consumption is an epidemic which has caused like what we call as non-communicable diseases like cardiovascular disease anbodu, madhumaya and diabetes ant helbodu, athwa COPD and chronic lung obstructive disease. Adar jotege idu cancer is one of the 4 major ನಾನ್ ಕಮ್ಯುನಿಕಬಲ್ ಡಿಸೀಸ್. ಅಂದ್ರೆ ಏನಪ್ಪಾ, ಇದು ಒಬ್ಬರಿಂದ ಒಬ್ಬರಿಗೆ ಹತ್ತಂಗಿಲ್ಲ, ಇದು ನಾವು ತಿನ್ನೋದ್ರಿಂದ ಬರುತ್ತೆ. ಅಂಡ್ ದಿಸ್ ಇಸ್ ಅ ಪ್ರಿವೆಂಟಬಲ್, ದೇರ್ ಫೋರ್ ಇದು ರೋಗ ಪ್ರಿವೆಂಟ್ ಮಾಡಬಹುದು, ಪ್ರಿವೆಂಟಬಲ್. ಅಂಡ್
ಡಿಸೀಸ್ ವಿಚ್ ಇಸ್ ಕಾಸಿಂಗ್ ಸಚ್ ಎ ಹೆವಾಕ್. ಸೊ ಇದು ತಿನ್ನೋದ್ರಿಂದ ಏನಾಗುತ್ತೆ, ಈಗ ನಾ ಹೇಳ್ದಂಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಲಂಗ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಡಯಾಬಿಟಿಸ್ ಆಗ್ಬೋದು, ಇದರ ಜೊತೆಗೆ ಕ್ಯಾನ್ಸರ್ ಆಗ್ಬೋದು. ಇವತ್ತಿನ ನಮ್ಮ ಮೇನ್ ಉದ್ದೇಶ, ನಾವು ಕ್ಯಾನ್ಸರ್ ಹಾಸ್ಪಿಟಲ್ ಇಂದ ಮಾತಾಡೋದ್ರಿಂದ ನಾವು ವಿಲ್ ಟ್ರೈ ಟು ಕಾನ್ಸಂಟ್ರೇಟ್. ನಾನು ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ಸರ್ಜನ್ ಇರೋದ್ರಿಂದ ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈಗ ನಾವು ತಂಬಾಕು ಸೇದುವುದರಿಂದ ಅಥವಾ ತಿನ್ನೋದ್ರಿಂದ ನನಗೆ ಆಗುವುದಿಲ್ಲ ಅನ್ನುವ ಒಂದು ರಾಂಗ್ ನೋಷನ್ ಅಲ್ಲಿ ಪ್ಲೀಸ್ ಟ್ರೈ ನಾಟ್ ಟು ಬಿ ದೇರ್. ಇವತ್ತಿಲ್ಲ ನಾಳೆ ಎಲ್ಲರಿಗೂ ಆಗ್ಬೋದು, ಕೆಲವರಿಗೆ ಸ್ವಲ್ಪ ದಿವಸಕ್ಕಾಗತ್ತೆ, ಕೆಲವರಿಗೆ ಜಾಸ್ತಿ ಆಗುತ್ತೆ, ಡಿಪೆಂಡಿಂಗ್ ಆನ್ ಅವರ್ ಬಾಡಿ ಫೈಟಿಂಗ್ ರೆಸಿಸ್ಟೆನ್ಸ್ ಟು ದಟ್. ಈಗ ತಂಬಾಕು ನಾವು ತಿನ್ನೋದ್ರಿಂದ ಎಲ್ಲ ಬರೀ ನಾವು ತಿಂತೇವೆ. ನಾವು ಬಹಳಷ್ಟು ಜನ ಹೇಳ್ಬೋದು, ನಾನು ಅದನ್ನ ಜಾಸ್ತಿ ಪಫ್ ಒಳಗ್ ತೊಗೊಳಲ್ಲ, ಬರೀ ಹೊರಗಿಂದ ಹೊರಗಡೆ ಬಿಡ್ತೇನೆ. ತಿನ್ನೋದು ನಾವು ಒಳಗ್ ನುಂಗೋದಿಲ್ಲ, ನಾ ಬರೀ ಹೊರಗೆ ಉಗುಳ್ತೀನಿ, ನಾ ಬಹಳ ತನಕ ಇಟ್ಕೊಳೋದಿಲ್ಲ. ನಾನು ಸ್ವಲ್ಪ ಇವೆಲ್ಲ ದೇ ಆರ್ ಟ್ರೈಂಗ್ ಟು ಸ್ಯಾಟಿಸ್ಫೈ ಅವರ್ ಓನ್ ಇಗೋಸ್ ಆರ್ ಅವರ್ ಓನ್ ಥಿಂಗ್ಸ್. ಇದು ನಾವು ತಿಳ್ಕೊಬೇಕು, ಇವೆಲ್ಲ ದಿಸ್ ಆರ್ ಗೋಯಿಂಗ್ ಟು ಹಾರ್ಮ್ ಇನ್ ಲಾಂಗ್ ರನ್. ಇದು ಬರೇ ಬಾಯಿ ನಾವು ತಿನ್ಬೋದು, ನಾವು ಬಾಯಲ್ಲಿ ತಿಂದ್ರೆ ಬಾಯಿ ಕ್ಯಾನ್ಸರ್ ಆಗತ್ತೆ ಅಂತ ವಿಚಾರ ಮಾಡ್ಬೇಡ್ರಿ. ತಂಬಾಕ್ ಯಾರು ತಿಂತಾರ ಅವ್ರ ಬಾಯಿಯ ಕ್ಯಾನ್ಸರು, ಗಂಟಲ, ಅನ್ನನಾಳ, ಶ್ವಾಸಕೋಶ, ಮತ್ತು ಏನ್ ನಾವು ಇಸೋಫೇಗಸ್ ಅಂತೇವಿ, ಮತ್ತು ಹೊಟ್ಟೆಯ ಕ್ಯಾನ್ಸರು, ಮತ್ತು ಮೂತ್ರಕೋಶ, ಮೂತ್ರಪಿಂಡ, ಇವನ್ ಯೂಟ್ರೈನ್ ಕ್ಯಾನ್ಸರ್ಸ್. ದೇರ್ ಆರ್ ಮೋರ್ ದೆನ್ 16 odd cancers which have been told that the people will be suffering. ಈಗ ನಾವು ಟೊಬ್ಯಾಕೋ ಆಗ್ಲಿ, ಅಡಿಕೆ ಜೊತೆ ಇವು ಎಲ್ಲಾನು ಕಾರ್ಸಿನೋಜನ್ ಗ್ರೂಪ್ 1 ಅಂತೇಳಿ ವಿಂಗಡಿಸಲಾಗಿದೆ. ಸೊ ಅಡಿಕೆಯಿಂದನೂ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿ ಇಟ್ ಇಸ್ ಬೀನ್ ಪ್ರೂವ್ಡ್. ಅದೊಂದು ತಪ್ಪು ಕಲ್ಪನೆದಲ್ಲಿ ಇರಬೇಡ್ರಿ, ಅಡಿಕೆಯಿಂದ ಆಗುದಿಲ್ಲ ಅಂತೇಳಿ. ಯಾರು ಧೂಮ್ರಪಾನ ಜೊತೆಗೆ ಏನು ಆಲ್ಕೋಹಾಲ್ ತಗೊಂತಿರ್ತಾರೆ, ದೀಸ್ ಪೀಪಲ್ ವಿಲ್ ಹ್ಯಾವ್ ಅ ಸಿನರ್ಜಿಸ್ಟಿಕ್ ಎಫೆಕ್ಟ್. ಸೊ ಡೆಡ್ಲಿ ಕಾಂಬಿನೇಷನ್ ಅಂದ್ರೆ ತಂಬಾಕು, ಅಡಿಕೆ, ಆಲ್ಕೋಹಾಲ್, ಇವೆಲ್ಲ ದೀಸ್ ಆರ್ ಆಲ್ ಅಗೈನ್ ಕ್ಲಾಸ್ ಗ್ರೂಪ್ 1 ಕಾರ್ಸಿನೋಜನ್ಸ್ ಅಂಡ್ ವಿಲ್ ಕಾಸ್ ಕ್ಯಾನ್ಸರ್. ಈಗ ಕ್ಯಾನ್ಸರ್ ಹೆಂಗಾಗತ್ತಪ್ಪ ಈ ತಂಬಾಕು ತಿಂದ ಮೇಲೆ ಏನಾಗುತ್ತೆ, ನಮ್ದು ಏನ್ ಬಾಡಿಯಲ್ಲಿ DNA ಅಂತ ಇರುತ್ತೆ, ಇಟ್ ಕಾಸಸ್ ಡ್ಯಾಮೇಜ್ ಟು ದ DNA, and when damage is caused to the DNA, the repairing capacity of this DNA gets impaired, and there is a suppression of the immune system, and then there is a mutation. ಅಂದ್ರೆ ಅದು ಬದಲಾವಣೆ ಆಗಿ ಅದರಿಂದ ಇಟ್ ಸ್ಟಾರ್ಟ್ಸ್ ಮಲ್ಟಿಪ್ಲೈಂಗ್, ಅನ್ಕಂಟ್ರೋಲ್ಡ್ ಮಲ್ಟಿಪ್ಲಿಕೇಶನ್. ಹೀಗಾಗಿ ಕ್ಯಾನ್ಸರ್ ಆಗುತ್ತದೆ. ಈ ಕ್ಯಾನ್ಸರ್ ಇಂದ ನಾವೇನಂತೇವಪ್ಪ ಅಂತಂದ್ರೆ, ಈಗ ಬಾಯಿ ಕ್ಯಾನ್ಸರ್, ಈಗ ತಿನ್ನೋದ್ರಿಂದ ಏನು ನಮ್ದು ಬಾಯಿ ಕ್ಯಾನ್ಸರ್ ಆಕೈತಿ. ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂದ್ರೆ ಏನ್ ಬಾಯಿ ಕ್ಯಾನ್ಸರ್ ಅಂತೀವಿ, 75 to 80% ಅಷ್ಟು ಜನಕ್ಕೆ ತಂಬಾಕು ತಿನ್ನೋದ್ರಿಂದನೇ ಆಗುತ್ತದೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಫ್ ಅಟ್ ಆಲ್ ವಿ ಸ್ಟಾಪ್ ಈಟಿಂಗ್ ಟೊಬ್ಯಾಕೋ, 75 to 85% of these head neck cancers can be preventable. Therefore, these are called as preventable diseases. So you prevent from eating, you will prevent yourself from getting these head neck cancers. ಇಂಡಿಯಾದಲ್ಲೇ ನೋಡಿದರೆ 2022 ಗ್ಲೋಬೋಕ್ಯಾನ್ ಪ್ರಕಾರ 14 ಲಕ್ಷ ಕ್ಯಾನ್ಸರ್, ಓವರ್ ಆಲ್ 14 ಲಕ್ಷ ಕ್ಯಾನ್ಸರ್ ಜನ ಇದ್ದಾರೆ. ಅರೌಂಡ್ 9 ಲಕ್ಷ ಕ್ಯಾನ್ಸರ್ ಇಂದ ಸಾಯುತ್ತಿದ್ದಾರೆ. ಬರೀ ಬಾಯಿ ಕ್ಯಾನ್ಸರ್ ನೋಡಿದ್ರೆ 1.4 lakh ನ್ಯೂ ಕೇಸಸ್ ಇದೆ. ಆಲ್ಮೋಸ್ಟ್ 79 ಅಥವಾ 80 ಸಾವಿರ ಜನ ಸಾಯುತ್ತಿದ್ದಾರೆ. ಸೊ ತಿಳ್ಕೊಳ್ಳಿ ಎಷ್ಟು ಇದರ ಮ್ಯಾಗ್ನಿಟ್ಯೂಡ್ ಇದೆ ತಂಬಾಕು ತಿನ್ನೋದ್ರಿಂದ. ಸೊ ನಾವು ಯಾವಾಗ ತಂಬಾಕು ತಿಂತೇವೆ ಬಾಯಲ್ಲಿ, ಈಗ ನಾವು ಹೌ ವಿ ಆರ್ ಗೋಯಿಂಗ್ ಟು ಸಿ ದಿಸ್ ಅಂತಂದ್ರೆ, ಈಗ ಬಾಯಿ ಮತ್ತು ತಿನ್ನೋದ್ರಿಂದ ಎಲ್ಲಿ ನಾವ್ ಇಟ್ಕೊಂತೀವಿ, ನಾವು ಅದರಿಂದ ದಯವಿಟ್ಟು ಹೇಳ್ತೇವೆ ಕೆಲವೊಬ್ಬರಿಗೆ ಅಂಕರ್ ವೆನ್ ದೇ ಕಮ್ ಟು ಅಸ್, ನಡುವು ಮಾತ್ರ ಇಟ್ಕೊಳಕ್ ಹೋಗಬೇಡಿ. ಬಿಕಾಸ್ ವೆನ್ ದೇ ಕಮ್ ವಿತ್ ದ ಮಿಡಲ್ ಥರ್ಡ್, ನಾವೇನ್ ಬೋನ್ ತೆಗಿತೀವಿ, ದ ಪೇಷಂಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಾಲೋ ದ ಸಲೈವ್ ಆರ್ ಈಟ್ ದ ಫುಡ್. ದೇರ್ಫೋರ್ ತಿನ್ನೋರ್ಗೆ ಅಂಕರ್ ಬಿಡೋದೇ ಇಂಪಾರ್ಟೆಂಟ್, ಅಲ್ಲಿ ಇಲ್ಲಿ ಇಟ್ಕೋರಿ ಅಂತ ಹೇಳೋದು ಇಟ್ ಇಸ್ ಅ ರಾಂಗ್ ವೇ ಆಫ್ ಕನ್ವೇಯಿಂಗ್ ದ ಪೀಪಲ್. ಸೊ ನೀವು ತಿಳ್ಕೊಬೇಕು, ಇದು ಒಂದ್ಸಲಿ ಕ್ಯಾನ್ಸರ್ ಆದ್ರೆ, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆತಂದ್ರೆ ನಿಮಗ್ ಗೊತ್ತಿದ್ದಂಗೆ ನಾವು ದೇವ್ರು ಕೊಟ್ಟಿರೋ ಬಾಯಿ ತಿನ್ನಲು ದಿಸ್ ಇಸ್ ದ ವೇ ಹೌ ವಿ ಈಟ್, ಚೀವ್ ದ ಫುಡ್, ಈಟ್. ನಾವು ಮಾತಾಡೋದನ್ನು ಬಾಯಿಂದಾನೆ ಮಾತಾಡ್ತೇವೆ ಅಂದ್ರೆ ಇಟ್ ಆರ್ಟಿಕ್ಯುಲೇಟ್ಸ್ ಎನಿವೇ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ವೋಕಲ್ ಕಾರ್ಡ್ಸ್, ಶ್ವಾಸಕೋಶ. ಸೊ ಯಾವ್ದೇ ತೆಗೆದ್ರು ನಮ್ದು ಜೀವನ ಅಷ್ಟು ಸರಳವಾಗಿರುವುದಿಲ್ಲ. ನಮ್ದು ಯಾವ್ದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ್ಮೇಲೆ ಅಷ್ಟು ಸರಳವಾಗಿರೋದಿಲ್ಲ. ದೇ ಹ್ಯಾವ್ ಟು ಗೆಟ್ ಅಡಾಪ್ಟೆಡ್ ಟು ದೀಸ್ ಥಿಂಗ್ಸ್. ಸೊ ಒಂದು ನ್ಯಾಲಿಯನ್ನು ಕಟ್ ಮಾಡಿಸ್ಕೊಂಡು, ಒಂದು ದವಡೆಯನ್ನು ಕಟ್ ಮಾಡಿಸ್ಕೊಂಡು, ಅಥವಾ ಒಂದು ಶ್ವಾಸಕೋಶವನ್ನು ತೆಗೆದು ಬೇರೆ ತರದಲ್ಲಿ ಮಾತಾಡಕ್ಕೆ, ಆಲ್ ದೀಸ್ ನೀಡ್ಸ್ ಟು ಬಿ ಡನ್. And if you look at the prognosis, stage 1 and the early stage ಏನಂತೀವಿ, ಅದು ಆಲ್ಮೋಸ್ಟ್ 5 years survival is around 90%. ಹಾಗೆ ನಾವು ಸ್ಟೇಜ್ 4 ನೋಡಿದ್ರೆ ಇಟ್ ಈಸ್ ಲೆಸ್ ದೆನ್ 30 or 35%.
ಅಂದ್ರೆ ಎಷ್ಟು ಇಷ್ಟೆಲ್ಲ ಟ್ರೀಟ್ಮೆಂಟ್ ಆದ್ಮೇಲೆನೂ ದಿಸ್ ಪ್ರೋಗ್ನೋಸಿಸ್ ಇಸ್ ಗಾರ್ಡೆಡ್ ಅಂಡ್ ದೇರ್ ಫೋರ್ ಶಾಣೆತನ ಏನೈತಪ್ಪ ಅಂತಂದ್ರೆ ಇಟ್ ಈಸ್ ಬೆಟರ್ ಟು ಪ್ರಿವೆಂಟ್ ರಾದರ್ ದೆನ್ ಟು ರನ್ ಬಿಹೈಂಡ್ ದ ಕ್ಯೂರಿಂಗ್ ಆಫ್ ದ ಹೆಡ್ ನೆಕ್ ಕ್ಯಾನ್ಸರ್ಸ್. ಸೊ ನಾವು ನೋಡಿದ್ರೆ ಈಗ ನಾವು ಒಳ್ಳೆ ತಂಬಾಕು ತಿಂತಾ ಇದ್ದೇವಪ್ಪ, ಮತ್ತೆ ನಾವ್ ಏನ್ ಮಾಡ್ಬೇಕು? ಒನ್ ಈಸ್ ದಟ್ ಯು ಶುಡ್ ಗೆಟ್ ಯುವರ್ ಸೆಲ್ಫ್ ಸ್ಕ್ರೀನ್ಡ್. ಹಾಗಾಗಿ ಈ ದಿವಸ ನಾವು ಅಕಸ್ಮಾತ್ ನಾವು ತಿಂತಿದ್ರೆ ಅಥವಾ ಬಹಳ ವರ್ಷದಿಂದ ತಿಂದು ನಮ್ಗೆ ಅಕಸ್ಮಾತ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಪ್ಲೀಸ್ ಗೆಟ್ ಯುವರ್ ಸೆಲ್ಫ್ ಸ್ಕ್ರೀನ್ಡ್. ನಾವು ಕೇಲಿ ಕ್ಯಾನ್ಸರ್ ಆಗ್ಲಿ, ಕೇಲಿ ಪ್ರಭಾಕರ್ ಕೋರೆ ಅವರ ಆಸ್ಪತ್ರೆಯಲ್ಲಾಗ್ಲಿ ಸಾಕಷ್ಟು ವರ್ಷಗಳಿಂದನೂ ನಾವು ಈ ಒಂದು ದಿಸ್ ಡೇ ವಿ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್. ವಿ ಟ್ರೈ ಟು ಡೂ ಫ್ರೀ ಕ್ಯಾಂಪ್ಸ್, ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ಸ್ and try to educate the people through either Venu Dwani or through the articles in the papers. We do lot of awareness programs. Along with that, ನಿಮಗೆ ಹೇಳೋದಂದ್ರೆ ನೀವು ಬಂದು ತೋರಿಸ್ಕೋರಿ ಅಂತದ್ ಏನಾರು ಇತ್ತಂದ್ರೆ. ಇಲ್ಲ ಅಂದ್ರೂ ಅಕಸ್ಮಾತ್ ಬಹಳ ವರ್ಷಗಳಿಂದ ಇತ್ತಂದ್ರೆ ಅದನ್ನ ಟ್ರೈ ಟು ಸ್ಟಾಪ್ ಅಂಡ್ ಗೆಟ್ ಯುವರ್ ಸೆಲ್ಫ್ ಸ್ಕ್ರೀನ್. ಯಾವಾಗ ಸಣ್ಣದಿರುತ್ತೆ, ಯಾವಾಗ ಸ್ವಲ್ಪನೇ ತ್ರಾಸ ಇರುತ್ತೆ, ಅವಾಗ ಬಂದ್ರೆ ದೀಸ್ ಆರ್ ಅರ್ಲಿ ಸ್ಟೇಜ್ ಡಿಸೀಸಸ್. ವಿ ಕ್ಯಾನ್ ಗಿವ್ ಅ ಗುಡ್ ಕ್ಯೂರ್. ನಮ್ಮ ಇಂಡಿಯಾದಲ್ಲಿ ದುರದೃಷ್ಟವಾಗಿ ಇವನ್ ಹೆಡ್ ನೆಕ್ ಕ್ಯಾನ್ಸರ್ ಏನು ಬಾಯಿ ಒಂದು ಸಣ್ಣ ಹಲ್ಲು ಕಡ್ದು ಅಂದ್ರೆ ನಾಲ್ಗೆ ಕಡಿದ್ರು ಎಷ್ಟು ನೋವು ಆಗುತ್ತೆ. ಸ್ಟೇಜ್ 1 ಅಲ್ಲಿ ಬರ್ಬೇಕು. ಅದ್ರ ದುರಾದೃಷ್ಟ ಇಂಡಿಯಾದಲ್ಲಿ ಇವನ್ ಈಗಾದ್ರೂ 75% ಆಫ್ ದ ಪೀಪಲ್ ಆಫ್ ಹೆಡ್ ನೆಕ್ ಕ್ಯಾನ್ಸರ್ಸ್ ಆರ್ ಕಮಿಂಗ್ ಇನ್ ಸ್ಟೇಜ್ 3, ಸ್ಟೇಜ್ 4 ಡಿಸೀಸಸ್ ವೇರ್ ಅಗೇನ್ ಪ್ರೋಗ್ನೋಸಿಸ್ ರೆಡ್ಯೂಸಸ್. ದೇರ್ಫೋರ್ ಗೆಟ್ ಯುವರ್ ಸೆಲ್ಫ್ ಸ್ಕ್ರೀನ್ಡ್. ಈ ದುಶ್ಚಟಗಳಿಂದ ಬಿಡ್ರಿ, ಹಸಿರು ಪಲ್ಯ ಹಣ್ಣು ತಿನ್ರಿ, ಸ್ವಲ್ಪ ಎಕ್ಸರ್ಸೈಸ್ ಅಲ್ಲಿ ಇಟ್ಕೋರಿ. ಈಗ ನಾವು ತಿಂತಾ ಇದ್ವಿ, ದೆನ್ ಹೌ ಇಫ್ ಅಟ್ ಆಲ್ ವಿ ವಾಂಟ್ ಟು ಸ್ಟಾಪ್ ಇಟ್. ಈಗ ಏನು ನಾವು ಅದನ್ನ ಬಿಡ್ಬೇಕಂತ ಇದ್ದೀವಿ. ಫಸ್ಟ್ ಇಸ್ ದ ಥಿಂಗ್ ಇಸ್ ದಟ್ ವಿ ಶುಡ್ ಹ್ಯಾವ್ ಅ ಫರ್ಮ್ ಡಿಟರ್ಮಿನೇಷನ್. ನೀವು ಒಂದು ತಿಳ್ಕೋಬೇಕು ದಟ್ ಯು ಆರ್ ನಾಟ್ ಇಮ್ಯೂನ್, ಯು ಆರ್ ನಾಟ್ ಸಮಥಿಂಗ್ different from others. You are going to suffer from these bad effects of this tobacco, and therefore it is better early to stop eating. So once ಯಾರೇ ಹೇಳಿದ್ರು, ನೀವು ಯಾರು ತಿಂತಾ ಇದ್ರಿ, ನೀವು ಒಂದು ದೃಢ ನಿಶ್ಚಯ ಮಾಡ್ಕೋಬೇಕು. ನಿಮಗೆಲ್ಲ ತಿಳಿದಂತೆ ಈ ತಂಬಾಕಿನಿಂದ ರೋಗ ಆಗುವವರು ಬಹಳಷ್ಟು ಪ್ರೊಡಕ್ಟಿವ್ ಏಜ್ ಗ್ರೂಪ್. ಅಂದ್ರೆ ಏನು, ಯಾರು ದುಡಿತಿರ್ತಾರೆ, ಯಾರು ತಮ್ಮ ಮೇಲೆ their family is dependent, their children are studying, you are the whole bread owner, and then ನಿಮಗೆ ರೋಗ ಆಗಿ ನೀವೇ ಆಪರೇಷನ್ ಮಾಡ್ಕೊಂಡು ನೀವೇ ರೇಡಿಯೇಷನ್ ಅಥವಾ ಕಿಮೋ ತಗೊಂಡು ಮನೆಯಲ್ಲಿ ಮಕ್ಕೊಂಡ್ರೆ ಮನೆಯದೂ ಎಲ್ಲನೂ ಆರ್ಥಿಕ ಕಂಡೀಷನ್ ಎಲ್ಲ ಬಿಕಮ್ಸ್ ಟು ಡಿಫಿಕಲ್ಟ್. ಸೊ ಫಸ್ಟ್ ಯು ಡಿಸೈಡ್ ದಟ್ ಓಕೆ ಐ ಆಮ್ ಗೋಯಿಂಗ್ ಟು ಲಿವ್. ಅದಕ್ಕೆ ಒಂದು ಪೀರಿಯಡ್ ಹಾಕಿ. ನಾ ಓಕೆ ಈ ಒಂದು 10 ದಿವಸದಲ್ಲಿ ನಾ ಬಿಡ್ತೇನೆ, 15 ದಿವಸದಲ್ಲಿ ಬಿಡ್ತೇನೆ. ಯು ಕೆನಾಟ್ ಕೀಪ್ ಆನ್ ಪ್ರೊಲಾಂಗಿಂಗ್ ನಾ ಯಾವಾಗ ಬಿಡ್ತೇನೆ ಅಂತೇಳಿ. ಆಮೇಲೆ ದೆನ್ ಇದಕ್ಕೆ ಸಮಥಿಂಗ್ ಕಾಲ್ಡ್ ಎಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂತೇವೆ. ಅಂದ್ರೆ ನಾವು ಗೊತ್ತಿರುತ್ತೆ ನಮ್ಗೆ ಯಾವಾಗ ನಾವು ಪ್ರತಿ ಸಲ ಹೇಳ್ತೇವೆ, ನಾವು ಬೆಳಿಗ್ಗೆ ಸ್ಮೋಕ್ ಮಾಡ್ಲಿಲ್ಲ ಅಂದ್ರೆ ನನಗೆ ಮೋಷನ್ಸ್ ಆಗೋದಿಲ್ಲ, ನಾನು ಸ್ಮೋಕ್ ಮಾಡ್ಲಿಲ್ಲ ಅಂದ್ರೆ ನಂಗೆ ಹೊಟ್ಟೆನೇ ಹಸಿಯೋದಿಲ್ಲ, ಸೊ ವಿ ಟ್ರೈ ಟು ಗಿವ್ ಒನ್ ಆರ್ ದ ಅದರ್ some reasons to that. Our reason, these are called as a trigger factors. ಈ reason ನೀವು ಹುಡುಕ್ಬೇಕು. You try to avoid. When the carving comes, you should try to prolong it, try to do something different, get yourself involved with other thing. ಅದನ್ನ ಬಿಟ್ಟು ಬೇರೆ ಏನಾರು ತಿನ್ನಕ್ ನೋಡ್ಬೋದು ನೀವು. ಅಥವಾ ಸೆಕೆಂಡ್ ಈಸ್ ಗೆಟ್ ಅ ಕೌನ್ಸಿಲರ್ ಅಂದ್ರೆ ಈ ಸೈಕಾಟ್ರಿಸ್ಟ್ ಆಗಿರ್ಬೋದು, ಅಥವಾ ಹೆಡ್ ನೆಕ್ ಕ್ಯಾನ್ಸರ್ ಸರ್ಜನ್ಸ್ ಆಗಿರ್ಬೋದು, ಅಥವಾ ಪ್ರಿವೆಂಟಿವ್ ಮೆಡಿಸಿನ್ ದವ್ರು ಆಗಿರ್ಬೋದು. ಇವರಿಂದ ನೀವು ಒಂದು ಸಲಹೆ ಪಡೆದು ಹೇಗೆ ನಾವು ಅದನ್ನ ಪ್ರಯತ್ನ ಮಾಡಿ ಅದನ್ನ ಬಿಡ್ಬೇಕಂತ ಹೇಳಿ ಇದನ್ನ ತಿಳ್ಕೊಳ್ಬಹುದು. ಸೆಕೆಂಡ್ ಈಸ್ ಸಮಥಿಂಗ್ ಕಾಲ್ಡ್ ಇಸ್ ದ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅಂತಂತೇವೆ. ನಿಕೋಟಿನ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನು? Because if at all it has caused already a dependency, you cannot just drop it like that and you get symptoms of anxiousness and so many other things. Only now small dose of nicotine korta and then we taper it down and that can be done. Athwa there are something called as a prescription medications. ಈಗ ಬಹಳಷ್ಟು ಪ್ರಾಬ್ಲಮ್ ಇತ್ತಂದ್ರೆ ಅವಾಗ ವೈದ್ಯರಲ್ಲಿ ನೀವು ತೋರಿಸಿ ಅದ್ರ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ತಗೊಂಡು you can start to get it down. ಸೊ ಹೀಗೆ ಮಲ್ಟಿಪಲ್ ವೇಸ್ ಇದೆ ಹೇಗೆ ನೀವು ಪ್ರಯತ್ನ ಮಾಡಿ. ಆದ್ರೆ ಇದ್ರ ಎಲ್ಲರ ಜೊತೆಗೆ ನಿಮ್ಮ ಮೇಲೆ ಏನು ವಾಟ್ ಕಾನ್ಫಿಡೆನ್ಸ್ ಯು ಆರ್ ಹ್ಯಾವಿಂಗ್, ವಾಟ್ ಡಿಟರ್ಮಿನೇಷನ್ ಯು ಆರ್ ಹ್ಯಾವಿಂಗ್, you should have a firm determination to quit it. Get also involved your family members, your close friends who will try to motivate, and avoid those friends which are going to motivate you from for having it, or those people who will have it besides you. So these are again a triggering factors. So ಇವನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಿ, and then prevent yourself getting these type of diseases. So ನೀವು ಇವತ್ತಿನ ಮೇನ್ ಉದ್ದೇಶ ನಮ್ದು ಅಂತಂದ್ರೆ ಈ ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ಭಾರತದಲ್ಲಿ ಪುರುಷರಲ್ಲಿ ಅತಿ ಕಾಮನ್ ಅಂಡ್ ಮಹಿಳೆಯರಲ್ಲಿ 4th ಕಾಮನ್ ಅಂಡ್ ಬೋತ್ ನೋಡಿದ್ರೆ 2nd ಕಾಮನ್. ಸೊ ಇಂಥ ಕಾಮನ್ ಡಿಸೀಸ್ ಜಸ್ಟ್ ತಂಬಾಕು ಬಿಡೋದ್ರಿಂದ 75 ರಿಂದ 80% ಜನರಲ್ಲಿ ನೀವು ಈ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು.
ಸೊ ನಮ್ಮ ಒಂದು KLE ಆಸ್ಪತ್ರೆಯಿಂದ ನಾನು ಡಾಕ್ಟರ್ ರಾಜೇಂದ್ರ ಮೆಟ್ಗುಡ್ಮಠ್ ಕ್ಯಾನ್ಸರ್ ಹೆಡ್ ನೆಕ್ ಕ್ಯಾನ್ಸರ್ ಸರ್ಜನ್ ಇಂದ ನಿಮ್ಮೆಲ್ಲರಿಗೂ ಕಳಕಳಿಯಾಗಿ ಕೇಳುವುದೇನಂದ್ರೆ ದಯವಿಟ್ಟು ನೀವು ಆಗಲಿ ನಿಮ್ಮ ಮನೆಯವರಾಗ್ಲಿ ಯಾರೇ ತಂಬಾಕನ್ನು ತಿಂತಿದ್ರೋ ಅದನ್ನು ಆದಷ್ಟು ಬೇಗ ಬಿಟ್ಟು ನೀವು ನಿಮ್ಮ ಹೆಲ್ತ್ ಅನ್ನು ನೀವು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೆಂಗಾದ್ರಿ?